ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತಕ್ಕೆ ಮೃತಪಟ್ಟವರ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. ನಿನ್ನೆ ನಡೆದ ದುರಂತದ ಬಳಿಕ ಈಗ ಯುಪಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಫೆಬ್ರವರಿ 4ನೇ ತಾರೀಕಿನವರೆಗೆ ಎಲ್ಲ ವಿಐಪಿ ಪಾಸ್ಗಳು ರದ್ದಾಗಿದೆ. ಸ್ನಾನ ಘಾಟ್ಗಳಿಗೆ ತೆರಳುವುದಕ್ಕೆ ನೀಡಲಾಗಿದ್ದಂತಹ ವಿಐಪಿ ಪಾಸ್ಗಳನ್ನು ರದ್ದುಗೊಳಿಸಲಾಗಿದೆ. ಜೊತೆಗೆ ನ್ಯಾಯಾಂಗ ತನಿಖೆಗೆ ಈಗಾಗಲೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಆದೇಶಿಸಿದ್ದಾರೆ. ಪೊಲೀಸ್ ವೈಫಲ್ಯದ ಬಗ್ಗೆ ಯುಪಿ ಸಿಎಸ್ ಡಿಐಜಿಯಿಂದ ತನಿಖೆ ಮಾಡಿಸೋದಕ್ಕೆ ಮುಂದಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ. ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗೋದಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದ ಸಂದರ್ಭದಲ್ಲಿ ಈ ಕಾಲ್ತುಳಿತದ ಘಟನೆ ಸಂಭವಿಸಿ 30ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆ ನಡೆಸೋದಕ್ಕೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಮುಂದಾಗಿದೆ. ಅದರ ಜೊತೆಗೆ ಇನ್ನು ಮುಂದಕ್ಕೆ ಯಾವೆಲ್ಲ ವಿಐಪಿ ಪಾಸ್ಗಳನ್ನು ವಿತರಣೆ ಮಾಡಲಾಗಿತ್ತು ಆ ಎಲ್ಲ ಪಾಸ್ಗಳನ್ನು ಕೂಡ ರದ್ದುಗೊಳಿಸಲಾಗಿದೆ. ಯಾವುದೇ ವಿಐಪಿಗಳಿಗೂ ಕೂಡ ವಿಐಪಿ ಪಾಸ್ ತಗೊಂಬಂದು ನೇರವಾಗಿ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗೋ ರೀತಿಯಾದಂಥ ವ್ಯವಸ್ಥೆಗಳು ಇನ್ನು ಮುಂದಕ್ಕೆ ಇರೋದಿಲ್ಲ. 10-15 ಅಂತ ಭಾವಿಸಲಾಗಿತ್ತು ನಿನ್ನೆ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ. ಬಟ್ ಹೋಗ್ತಾ ಹೋಗ್ತಾ ಸಾವಿನ ಸಂಖ್ಯೆ ಏರಿಕೆ ಆಯಿತು. 30 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಈ ಪೈಕಿ ನಮ್ಮ ಕರ್ನಾಟಕದ ಬೆಳಗಾವಿ ಮೂಲದ 4 ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರಯಾಗ್ರಾಜ್ನಿಂದ ಚಂದ್ರಮೋಹನ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಈ ಘೋರ ದುರಂತದ ಬಳಿಕ ಈಗ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಕೆಲವೊಂದು ಕ್ರಮಗಳಿಗೆ ಮುಂದಾಗಿದೆ. ಸೊ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆ, ಮತ್ತೊಂದು ಮುನ್ನೆಚ್ಚರಿಕಾ ಕ್ರಮಗಳು, ಆ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಹೌದು ವಿಜಯ್, ನಿನ್ನೆ ಮುಂಜಾನೆ 1 ರಿಂದ 2 ಗಂಟೆಯ ಸುಮಾರಿಗೆ ನಡೆದಂಥ ಕಾಲ್ತುಳಿತದ ಘಟನೆ ಬಗ್ಗೆ ಈಗ ಉತ್ತರ ಪ್ರದೇಶ ಸರ್ಕಾರ ಒಂದು ಕಡೆಯಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಮಾಡಿದೆ, ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳಿಂದಲೂ ಕೂಡ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಮಾಡಿದೆ. ಈ ಒಂದು ಕಾಲ್ತುಳಿತದಲ್ಲಿ ಪೊಲೀಸ್ ವೈಫಲ್ಯದ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಇವತ್ತು ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಡಿಐಜಿ ಪ್ರಯಾಗ್ರಾಜ್ಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಯಾವ ರೀತಿ ಕಾಲ್ತುಳಿತದ ದುರಂತ ಸಂಭವಿಸಿತು, ಹೇಗೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಿ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ತಮ್ಮ ವರದಿಯನ್ನು ಸಲ್ಲಿಸಲಿದ್ದಾರೆ. ಜೊತೆಗೆ ಈಗ ಈ ಕಾಲ್ತುಳಿತದ ಘಟನೆ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಯುಪಿ ಸರ್ಕಾರ ಕೆಲವೊಂದು ಸುಧಾರಣಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ಮುಖ್ಯವಾಗಿ ಈ ತ್ರಿವೇಣಿ ಸಂಗಮ ಆಗ್ಬೋದು ಮತ್ತು ಸ್ನಾನಘಟ್ಟಗಳಲ್ಲಾಗ್ಬೋದು ಎಂಟ್ರಿ ಮತ್ತು ಎಕ್ಸಿಟ್ಗೆ ಪ್ರತ್ಯೇಕ ಮಾರ್ಗಗಳನ್ನು ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಎಂಟ್ರಿ ಆದಂಥವರು ಅದೇ ಮಾರ್ಗದಲ್ಲಿ ವಾಪಸ್ ಆಗೋಂಗಿಲ್ಲ, ಎಕ್ಸಿಟ್ ಮಾರ್ಗದಲ್ಲಿ ಅವರು ವಾಪಸ್ ಆಗಬೇಕಾಗುತ್ತೆ. ಜೊತೆಗೆ ಜನರನ್ನ ಎಂಟ್ರಿ ಮಾರ್ಗದಲ್ಲಿ ಮಾತ್ರನೇ ಬಿಡಬೇಕು, ಅವರು ಬ್ಯಾರಿಕೇಡ್ಗಳನ್ನು ಹತ್ತಿ ಹೋಗದಂತೆ ತಡೆಯುವಂತಹ ಕ್ರಮವನ್ನು ಕೂಡ ಈಗ ತೆಗೆದುಕೊಳ್ಳಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಏನಾಗಿದೆ ಅಂತ ಅಂದ್ರೆ, ಮುಖ್ಯವಾಗಿ ಜನ ಎಲ್ಲರೂ ಕೂಡ ಮಧ್ಯರಾತ್ರಿ 1 ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಶುರುವಾಯಿತು. 5 ಗಂಟೆ ಅಥವಾ 6 ಗಂಟೆ ಆದ ನಂತರ ಅಖಾಡಗಳ ಸಾಧು ಸಂತರು ಬರ್ತಾರೆ, ಆಗ ನಮಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಮಧ್ಯರಾತ್ರಿ 1 ಗಂಟೆನಲ್ಲೇ ಬ್ಯಾರಿಕೇಡ್ ಅನ್ನು ಮುರಿದು ಒಳನುಗ್ಗಿದ್ದಾರೆ. ಆ ಸಂದರ್ಭದಲ್ಲಿ ಆಗ್ಲೇ ತ್ರಿವೇಣಿ ಸಂಗಮದಲ್ಲಿ ಸಾಕಷ್ಟು ಮಂದಿ, ಸಾವಿರಾರು ಮಂದಿ ಅಲ್ಲಿ ತ್ರಿವೇಣಿ ಸಂಗಮದ ದಡದಲ್ಲೇ ಮಲಗಿದ್ರು. ಇನ್ ಕೆಲವರು ಸ್ನಾನವನ್ನು ಮುಗಿಸ್ಕೊಂಡು ವಾಪಸ್ ಆಗ್ತಾ ಇದ್ರು. ಈ ಮಲಗಿದ್ದಂಥವ್ರು ಮತ್ತು ವಾಪಸ್ ಆಗ್ತಿದ್ದಂಥವ್ರ ಮೇಲೆ ಏಕಕಾಲಕ್ಕೆ ಲಕ್ಷಾಂತರ ಜನ ನುಗ್ಗಿದ್ದಾರೆ, ಅವರನ್ನ ತುಳಿದಿದ್ದಾರೆ, ತಳ್ಳಾಟ ನೂಕಾಟ ಆಗಿ ತುಳಿದಿದ್ದಾರೆ. ಈ ವೇಳೆಯಲ್ಲೇ ಕಾಲ್ತುಳಿತ ಸಂಭವಿಸಿದೆ. 30 ಮಂದಿ ಈಗ ಸಾವನ್ನಪ್ಪಿದ್ದಾರೆ, 60 ಮಂದಿ ಗಾಯಗೊಂಡಿದ್ದಾರೆ. ಈಗ ನಿನ್ನೆ ಸಂಜೆನೆ ಮಹಾಕುಂಭ ಮೇಳದ ಡಿಐಜಿ ವೈಭವ್ ಕೃಷ್ಣ ಅವರು ಕೂಡ 30 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ. ಜೊತೆಗೆ 60 ಮಂದಿ ಗಾಯಗೊಂಡಿದ್ದಾರೆ ಅನ್ನೋದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಗಾಯಾಳುಗಳಿಗೆ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನುಳಿದಂತೆ ಈಗ ಮುಖ್ಯವಾಗಿ ನಿನ್ನೆ ತಡರಾತ್ರಿ ಕೂಡ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಈ ಪ್ರಯಾಗ್ರಾಜ್ನ ಸುತ್ತಮುತ್ತಲ 7-8 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದ್ದಾರೆ. ಕೆಲವೊಂದು ನಿರ್ದೇಶನಗಳನ್ನು ಕೂಡ ಪ್ರಮುಖ ಕೊಟ್ಟಿದ್ದಾರೆ. ಏನಂತಂದ್ರೆ, ಈಗ ಸುತ್ತಮುತ್ತಲ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಈಗ ಪ್ರಯಾಗ್ರಾಜ್ಗೆ ಪ್ರವೇಶಿಸತಕ್ಕಂಥ ವಾಹನಗಳನ್ನು ಅಲ್ಲಲ್ಲೇ ತಡಿಬೇಕು, ಒಂದು ಹೋಲ್ಡಿಂಗ್ ಏರಿಯಾಗಳನ್ನು ನಿರ್ಮಾಣ ಮಾಡಬೇಕು. ಯಾಕೆಂತಂದ್ರೆ ಏಕಕಾಲಕ್ಕೆ ಲಕ್ಷಾಂತರ ಕೋಟ್ಯಾಂತರ ಜನರನ್ನ ಈ ಪ್ರಯಾಗ್ರಾಜ್ಗೆ ಬಿಡಬಾರ್ದು, ಅದ್ರ ಬದಲಿಗೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೇ ಜನರನ್ನ ವಾಹನಗಳನ್ನ ತಡಿಬೇಕು, ತಡೆದು ಸ್ವಲ್ಪ ಸಮಯದ ಬಳಿಕ ಅವ್ರನ್ನ ಪ್ರಯಾಗ್ರಾಜ್ ಕಡೆಗೆ ಕಳಿಸಬೇಕು ಅನ್ನುವ ನಿರ್ದೇಶನ ಕೊಟ್ಟಿದ್ದಾರೆ. ಜೊತೆಗೆ ಈಗ ಪ್ರಯಾಗ್ರಾಜ್ನಿಂದ ಸ್ಪೆಷಲ್ ಬಸ್ ಮತ್ತು ಟ್ರೈನ್ಗಳು ಸಂಚರಿಸ್ತಾ ಇರೋಂಥವನ್ನ ಮುಂದುವರಿಸಬೇಕು, ಅವುಗಳನ್ನು ನಿಲ್ಲಿಸಬಾರ್ದು. ಇಲ್ಲಿ ಸ್ನಾನವನ್ನು ಮುಗಿಸಿಕೊಂಡ ಬಳಿಕ ಯಾವುದೇ ಭಕ್ತಾದಿಗಳು ಕೂಡ ಪ್ರಯಾಗ್ರಾಜ್ನಲ್ಲೇ ಉಳ್ಕೊಳ್ಬಾರ್ದು, ಅವರಿಗೆ ಹೋಗ್ಲಿಕ್ಕೆ ಸ್ಪೆಷಲ್ ಟ್ರೈನು ಮತ್ತು ಬಸ್ನ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಅನ್ನೋ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಮಹಾಕುಂಭ ಮೇಳದ ಪ್ರದೇಶದಲ್ಲಿ ಫೆಬ್ರವರಿ 4ರವರೆಗೆ 3 ವೀಲರ್ಸ್ ಮತ್ತು 4 ವೀಲರ್ ಕಾರ್ಗಳು ಮತ್ತು ಆಟೋಗಳ ಸಂಚಾರವನ್ನು ಸಂಪೂರ್ಣ ಬ್ಯಾನ್ ಮಾಡಲಿಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಫೆಬ್ರವರಿ 4ರವರೆಗೆ ಎಲ್ಲ ವಿವಿಐಪಿ ಪಾಸ್ಗಳನ್ನು ಕೂಡ ರದ್ದು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ವಿಐಪಿಗಳಿಗೆ ನೀಡ್ತಾ ಇದ್ದಂಥ ಎಸ್ಕಾರ್ಟು ಮತ್ತು ಪೈಲಟ್ ಸೌಲಭ್ಯವನ್ನು ಕೂಡ ರದ್ದು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಯಾಕೆಂತಂದ್ರೆ ವಿಐಪಿಗಳು ಬಂದಾಗ ಅವ್ರಿಗೆ ಎಸ್ಕಾರ್ಟು ಪೈಲಟ್ ಕೊಟ್ಟರೆ ಪೊಲೀಸರು ಆ ಕಡೆ ಡೈವರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಭಕ್ತಾದಿಗಳ ಸೌಲಭ್ಯಕ್ಕೆ ಮತ್ತು ಭಕ್ತಾದಿಗಳಿಗೆ ಅನುಕೂಲವನ್ನು ಒದಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ.
ಇಲ್ಲ. ಆ ಕಾರಣಕ್ಕಾಗಿಯೇ VIP-ಗಳಿಂದಾಗೂ ಕೂಡ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿಯೇ VIP ಪಾಸ್ಗಳನ್ನು ರದ್ದು ಮಾಡಲಾಗಿದೆ. ಇದರಿಂದಾಗಿ VIP-ಗಳು ಕೂಡ ಸಾಮಾನ್ಯ ಭಕ್ತರಂತೆಯೇ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು, ಅಮೃತ ಸ್ನಾನವನ್ನು, ತೀರ್ಥ ಸ್ನಾನವನ್ನು ಮಾಡಿ ಹೋಗಬೇಕಾದಂತಹ ವ್ಯವಸ್ಥೆ ಈಗ ಜಾರಿಗೆ ಬರ್ತಾ ಇದೆ. ಈ ಜೊತೆಗೆ ಈ ಒಂದು ಪ್ರಯಾಗ್ರಾಜ್ನಲ್ಲಿ ಯಾವುದೇ ರೀತಿಯಾದಂಥ ಈ ರೀತಿ ದುರಂತಗಳು ಮರುಕಳಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಮುನ್ಸೂಚನೆಯನ್ನು ಕೂಡ ಈಗ ಯೋಗಿ ಆದಿತ್ಯನಾಥ್ ಅವರು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಿನ್ನೆ ಬ್ಯಾರಿಕೇಡ್ ಅನ್ನ ಮುರಿದೇನೆ ಏಕಕಾಲಕ್ಕೆ ಲಕ್ಷಾಂತರ ಜನ ತ್ರಿವೇಣಿ ಸಂಗಮದತ್ತ ನುಗ್ಗಿದ್ದೇ ಈ ಒಂದು ಕಾಲ್ತುಳಿತದ ದುರಂತಕ್ಕೂ ಕೂಡ ಕಾರಣ ಅಂತೇಳಿ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಜನನು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನ ಮಾಡಬೇಕು ಅಂತೇಳಿ ಮುಂಜಾನೆ ಅಂದ್ರೆ ಮಧ್ಯರಾತ್ರಿಯಿಂದಲೇ ತ್ರಿವೇಣಿ ಸಂಗಮದ ದಡಕ್ಕೆ ಹೋಗೇನೆ ಅಲ್ಲೇನೆ ಬೆಡ್ಶೀಟ್ಗಳನ್ನು ಹಾಕೊಂಡೇ ಮಲಗಿಬಿಟ್ಟಿದ್ರು. ಈ ಮಲಗಿದಂತ ಜನರ ಮೇಲೆನೆ ಏಕಕಾಲಕ್ಕೆ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಬ್ಯಾರಿಕೇಡ್ ನುಗ್ಗಿ ಒಳ ಹೋಗಿ ಅವರನ್ನ ತುಳಿದಿದ್ದಾರೆ. ಇದರಿಂದಾಗಿನೇ ಈಗ ಕಾಲ್ತುಳಿತ ಸಂಭವಿಸಿ ಈ ಒಂದು ದುರಂತ ಸಂಭವಿಸಿದೆ. ಇದ್ರ ಬಗ್ಗೆ ಈಗ ಪ್ರಯಾಗರಾಜ ಮಹಾಕುಂಭ ಮೇಳಕ್ಕೂ ಕೂಡ ಕರ್ನಾಟಕದಿಂದ ಸಾಕಷ್ಟು ಮಂದಿ ಬಂದಿದ್ದಾರೆ. ಅವರೊಂದಿಗೂ ಕೂಡ ಈಗ ಮಾತಾಡೋಣ. ತಾವು ಎಲ್ಲಿಂದ ಬಂದಿದ್ದೀರಾ? ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ಎಷ್ಟು ಜನ ಬಂದಿದ್ದೀರಾ? 7 ಜನ ಬಂದಿದ್ದೀವಿ. ಈಗ ತ್ರಿವೇಣಿ ಸಂಗಮದ ಕಡೆ ಹೋಗ್ತಾ ಇದ್ದೀರಾ? ಹೌದು, ನಿನ್ನೆ ಹೋಗಿ ಬಂದ್ರಿ. ನಿನ್ನೆ ಭಾರಿ ರಶ್ ಇತ್ತು. ಭಾರಿ ಅಂದರೆ ಎಷ್ಟು ತಳ್ಳಾಟ ಇತ್ತು ಅಂದರೆ ಮಾತಾಡೋಂಗಿಲ್ಲ, ಅಷ್ಟೊಂದು ರಶ್ ಇತ್ತು. ನಾವು ಕೆಳಗೆ ಬೀಳ್ತಾ ಬಚಾವಾದ್ರಿ, ಸ್ನಾನ ಮಾಡಿಲ್ಲ, ಹಂಗೆ ಬಂದ್ಬಿಟ್ರಿ. ಆಮೇಲೆ ಅದಕ್ಕೆ ತಿರ್ಗ ಇವತ್ತು ಹೋಗ್ತಾ ಇದ್ದೀವಿ ಸ್ನಾನ ಮಾಡಲಿಕ್ಕೆ. ಎಷ್ಟೊತ್ತಲ್ಲಿ ಹೋಗಿದ್ರೆ? ಅಷ್ಟೊತ್ತಲ್ಲಿ ಈ ಥರ ಕಾಲ್ತುಳಿತದ ಸನ್ನಿವೇಶ ಇತ್ತು? ನಿನ್ನೆ ಬೆಳಿಗ್ಗೆ ತಿಳ್ಕೊಳ್ಳಿ 6 ಗಂಟೆ ಅಷ್ಟಲ್ಲಿ, 6 ಗಂಟೆಯಲ್ಲಿ. ಇಲ್ಲಿ ತ್ರಿವೇಣಿ ಸಂಗಮದಲ್ಲ, ಸಂಗಮ ಘಟ್ಟಲ್ಲ? ತ್ರಿವೇಣಿ ಸಂಗಮದಲ್ಲಿ. ಭಾರಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅದನ್ನೆಲ್ಲ ವಿವರಿಸ್ಬೋದಾ? ಪರಿಸ್ಥಿತಿ ಅಂದರೆ ಮಾತಾಡೋಕ್ಕಾಗಲ್ಲ. ಇವರು ಜಾಸ್ತಿ ಇದ್ರು ಅಲ್ಲಿ, ನಾನು ಆಚೆ ಬಂದ್ಬಿಟ್ಟೆ. ಇವ್ರು ಮಧ್ಯೆ ಸಿಗಾಕೊಂಡಿದ್ರು. ಇವ್ರಿಗೆ ಇನ್ನು ಜಾಸ್ತಿ ಎಕ್ಸ್ಪೀರಿಯನ್ಸ್. ನಾನು ಆಚೆ ಬಂದ್ಬಿಟ್ಟೆ, ಇವರು ಅಲ್ಲಿದ್ರಿ. ನಿಮ್ಗೆ ಯಾವ ರೀತಿಯಾದಂಥ ಅನುಭವ ಆಯಿತು ತ್ರಿವೇಣಿ ಸಂಗಮದತ್ತ? ಅದನ್ನ ಸಂಪೂರ್ಣವಾಗಿ ವಿವರಿಸ್ಬೋದಾ? ಇಲ್ಲ, ಅಲ್ಲಿ ನಾವು ಹೋದ್ರೆ ಸಿಕ್ಕಾಪಟ್ಟೆ ಜನ ಇತ್ತು. ಪೊಲೀಸ್ ಒಂದು ಪಾಪ ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ, ಹೋಗ್ಬಿಡಿ ಮತ್ತೆ ನೀವು ಬರೋಕ್ಕಾಗಲ್ಲ, ಹೋಗ್ಲೇಬಿಡಿ ಅಂತ. ನಾವು ಸುಮ್ಮನೆ ಅಷ್ಟು ಆರಾಮಾಗಿ ಬಂದಿದ್ದಲ್ಲ ಅಂತ ಹೋಗ್ಬಿಡೋಣ ಅಂತ ಹೋಗಿದ್ದೀನಿ. ಅಲ್ಲಿ ಹೋದ್ರೆ ನೋಡಿದ್ರೆ ಮೂಮೆಂಟ್ ಮತ್ತೆ ಅಲ್ಲಿಂದ ಜನ ಬಂತು. ನಾವು ಅಲ್ಲಿಗೆ ರಿವರ್ಸ್ ಆಗಬೇಕು. ಈಗ ಹಿಂದೆ ನೋಡಿದ್ರೆ ಜನ ಫುಲ್ ಜನ. ನಾವು ಫುಲ್ 2 ಕಡೆಯಿಂದ ಲಾಕ್ ಆಗ್ಬಿಟ್ಟಿದ್ದೀನಿ. ಈಗ ಅಲ್ಲಿಗೆ ಚಪ್ಪಲಿ ನೋಡಿದ್ರೆ ನಾವು ಹೋಗ್ಬಿಡ್ತೀನಿ. ಅದಕ್ಕೆ ಹಂಗೆ ಬಿಟ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಸೈಡ್ಗೆ ಬಂದೆ. ಅರ್ಧ ಗಂಟೆ ಆಗಿದೆ, 1 ಅವರ್ ಆಗಿದೆ ಆಚೆ ಬರೋಕ್ಕೆ. ಬಂದಮೇಲೆ ಸಂತುಷ್ಟ ಆಗಿದೆ. ಸ್ನಾನ ಮಾಡಿಲ್ಲ ಸಂಗಮ್ಗೆ. ಆಮೇಲೆ ಆಚೆ ಬಂದು ಘಾಟ್ನಲ್ಲಿ ಸ್ನಾನ ಮಾಡಿದೆ. ತುಂಬಾ ರಸ್ ಇತ್ತು. ಬಟ್ ನಿಮ್ಮ ಎದುರುಗಡೆ ಏನಾದ್ರು ಕಾಲ್ತುಳಿತ ನಡೀತಾ? ಹೇಗಿತ್ತು ಒಂದು ಸನ್ನಿವೇಶ? 4-5 ಜನ ಕೆಳಗಡೆ ಬಿದ್ದೆ. ಬಟ್ ಇಮಿಡಿಯೇಟ್ ಒಂದೇ ನಿಮಿಷಕ್ಕೆ ಪೊಲೀಸ್ ಬಂದು ಅವ್ರಿಗೆ ಪಿಕಪ್ ಮಾಡಿದೆ. ಆಂಬ್ಯುಲೆನ್ಸ್ ಬಂತು. ಒಂದೇ ನಿಮಿಷ ಒಳಗಡೆ ಅವ್ರಿಗೆ ಪಿಕಪ್ ಮಾಡ್ಕೊಂಡು ಸೈಡ್ಗೆ ಹಾಕೊಂಡು CRPF ಬರೋದು. ತುಂಬಾ ಫೆಸಿಲಿಟಿ ತುಂಬಾ ಚೆನ್ನಾಗಿತ್ತು ಗೌರ್ಮೆಂಟ್ ಕಡೆಯಿಂದ. ಏನಾಯ್ತು, ಬ್ಯಾರಿಕೇಡ್ ನ ಮುರಿದು ಜನ ಒಳಗಡೆ ಬಂದಿದ್ರಿಂದಾಗಿ ಸಮಸ್ಯೆ ಆಯ್ತಾ? ಕಾಲ್ತುಳಿತ ಆಯ್ತಾ? ಹೇಗೆ? ಇಲ್ಲ, ಬ್ಯಾರಿಕೇಡ್ ಅದು ಹೊಡೆದೋಗ್ಬಿಟ್ರಲ್ಲ, ಅದಕ್ಕೆ ಹಂಗಾಗಿರೋದು. ಬಟ್ ಪ್ರಶಾಸನ ತುಂಬಾ ರಿಕ್ವೆಸ್ಟ್ ಮಾಡಿದೆ, ಜನ ಕೇಳಿಲ್ಲ, ಅದಕ್ಕೆ ತಪ್ಪಾಗಿರೋದು. ನಮ್ಮ ಹೆಸರು ಸುಗನ್ ರಾಮ್ ಅವರು. ಯಾವ್ರವರು? ನಾವು ಬ್ಯಾಂಗ್ಳೂರ್ ಇರೋದು, SP ರೋಡ್ ನಲ್ಲಿ ಇರೋರು. ಎಷ್ಟೊತ್ತಲ್ಲಿ ಹೋದಾಗ ಹಿಂಗಾಗಿದ್ದು ನಿಮ್ಗೆ? ನಾವು 4 o'clock ಅಲ್ಲಿ ಅಷ್ಟು ಮುಂಚೆ ಆಗೋಯ್ತು ವಿಷಯ. ನಾವು ಅಲ್ಲಿ ಲಾಕ್ ಆಗಿರೋದಿದ್ದ ಅವಾಗ. ವಿಜಯ್, ಇದು ಈಗ ಮುಖ್ಯವಾಗಿ ಬೆಂಗಳೂರಿಂದ ಬಂದಂತಹ ಭಕ್ತಾದಿಗಳ ಮತ್ತು ನಿನ್ನೆ ಇವರು ಕೂಡ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ದಾರೆ. ಆದರೆ ಸ್ನಾನವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ವಾಪಸ್ ಬಂದಿದ್ದಾರೆ. ಇವತ್ತು ಕಳೆದ ರಾತ್ರಿ ಕೂಡ ಇಲ್ಲೇ ಪ್ರಯಾಗರಾಜ್ನಲ್ಲಿ ಉಳ್ಕೊಂಡು ಈಗ ಮತ್ತೆ ತ್ರಿವೇಣಿ ಸಂಗಮದ ಕಡೆಗೆ ಹೋಗಿ ಈಗ ಅಮೃತ ಸ್ನಾನವನ್ನು, ತೀರ್ಥ ಸ್ನಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇವರು ಕೂಡ ಕಾಲ್ತುಳಿದ ಸನ್ನಿವೇಶಕ್ಕೆ ಸಾಕ್ಷಿಯಾದಂಥವ್ರು. ಅಲ್ಲಿ ಯಾವ ರೀತಿಯಾದಂಥ ಭೀಕರ ಪರಿಸ್ಥಿತಿ ಇತ್ತು ಅನ್ನೋದನ್ನ ಈಗಷ್ಟೇ ನಮಗೆ ವಿವರಿಸಿದ್ದಾರೆ ವಿಜಯ್. ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.